ನಗರದ ಯಶೋಧ ಆಸ್ಪತ್ರೆ ಹಿಂಭಾಗದಲ್ಲಿರುವ ಶ್ರೀ ಸೀತಾರಾಮ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಆರ್.ಬಿ. ಪಾಟೀಲ್ ಫೌಂಡೇಶನ್ ಗಂಗಾವತಿ, ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಗಂಗಾವತಿ ಇವರ ಸಹಕಾರದೊಂದಿಗೆ ಹಾಗೂ ಬೆಂಗಳೂರು ಸಪ್ತಗಿರಿ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿತು. ಶಿಬಿರದಲ್ಲಿ ಹೃದಯ ರೋಗ, ನರರೋಗ, ಮೂತ್ರಪಿಂಡದ ಕಲ್ಲು, ಕ್ಯಾನ್ಸರ್ ಸಂಬಂಧಿತ ಕಾಯಿಲೆಗಳು, ಸಾಮಾನ್ಯ ರೋಗಗಳು, ಮೂಳೆ ಮತ್ತು ಕೀಲು ಸಂಬಂಧಿತ ಸಮಸ್ಯೆಗಳು, ಮಕ್ಕಳ ಆರೋಗ್ಯ ತಪಾಸಣೆ ಹಾಗೂ ಕಣ್ಣಿನ ತಪಾಸಣೆ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಉಚಿತ ತಪಾಸಣೆ ನಡೆಸಲಾಯಿತು. ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮಕ್ಕೆ ಸುಳೆಕಲ್ ಬೃಹನ್ಮಠದ ಪರಮಪೂಜ್ಯ ಶ್ರೀ ಭುವನೇಶ್ವರ ತಾತನವರು ದಿವ್ಯ ಸಾನ್ನಿಧ್ಯ ವಹಿಸಿ ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಮುಖ್ಯ ಅತಿಥಿಗಳು, ಗ್ರಾಮೀಣ ಭಾಗದ ಜನರಿಗೆ ಉಚಿತ ಆರೋಗ್ಯ ಸೇವೆಗಳನ್ನು ತಲುಪಿಸುವ ಉದ್ದೇಶದಿಂದ ಇಂತಹ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿದ್ದು, ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಯಾವತ್ತು ಈ ಫೌಂಡೇಶನ್ ಈ ಶಿಬಿರದಲ್ಲಿ ತಪಾಸಣೆ ಮಾಡಿಸಬೇಕಂತ ಬಂದಿರತಕ್ಕಂಥ ಯಾವತ್ತು ಗಂಗಾವತ ಸರ್ವಧರ್ಮದ ಜನಾಂಗದ ಅಣ್ಣ ತಮ್ಮಂದರೆ, ಹಿರಿಯರೇ, ಅಕ್ಕ ತಂಗಂದಿರೆ, ಸ್ನೇಹಿತರೆ, ಇದು ನಿಜವಾಗ್ಲೂ ಭಾಳ ಮಹತ್ವದಂಥ ಕಾರ್ಯಕ್ರಮ. ನಮ್ಮ ಪಾಟೀಲ್ ಅವರು, ನಾಗರಾಜ್ ಇಂಗಳಿಗೆಯವರು ಮಾಡಿರತಕ್ಕಂಥದ್ದು ಇದು ನಿಜವಾಗ್ಲೂ ಭಾಳ ಸಂತೋಷ ಅನಿಸುತ್ತೆ. ಯಾಕಂದರೆ ಇವೆಲ್ಲ ರಾಜಕೀಯ ಆಟದಲ್ಲಿ ಸುಮ್ಮನೆ ರಾಜಕಾರಣಿಗಳು ಭಾಳಷ್ಟು ಪ್ರಚಾರಗಳು ಅಂತ ತೊಗೊಳ್ತಾರೆ. ಆದರೆ ಇಂಥ ಕಾರ್ಯಕ್ರಮಗಳು ಮಾಡಿ ಇನ್ನು ನೇರವಾಗಿ ಜನರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ನಮ್ಮ ನಾಗರಾಜ್ ಇಂಗಳಗಿ ಅವರು ಹೇಳಿದರು, ಅವರು ತಂದೆಯವರಿಗೆ 4th ಸ್ಟೇಜ್ ಕ್ಯಾನ್ಸರ್ ಇತ್ತಂತ ಹೇಳಿ. ನಮ್ಮ ತಾಯರು ಕೂಡ TB ಇತ್ತು. ಆಗಿನ ಕಾಲದಲ್ಲಿ TB ಅದು ಕ್ಯೂರಬಲ್ ಇದ್ದಿಲ್ಲ, ಅದಕ್ಕೆ ಪರಿಹಾರ ಇದ್ದಿಲ್ಲ. ಅದಕ್ಕೆ ಅದರಿಂದ ಅವರು, ನಾನು ಈಗ 3 ವರ್ಷ ಇದ್ದೆ, ಅವಾಗ ನನ್ನ ತಾಯಿ ತೀರ್ಕೊಂಡು ಬರೀ TB ಇಲ್ಲ. ಯಾಕಂದರೆ ಈ ತಪಾಸಣೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇದ್ದಿಲ್ಲ. ಅವರು ಡಾಕ್ಟರ್ಗಳು ಭಾಳ ಕಡಿಮೆ ಇದೆ ಗಂಗಾವತಿಯಲ್ಲಿ. ಇವತ್ತು ಓಣಿ ಒಬ್ಬ ಇಬ್ಬರು ಡಾಕ್ಟರ್ಗಳು ಇದ್ದಾರೆ. ರೋಗಿಗಳು ಕೂಡ ಅಷ್ಟೇ ಜಾಸ್ತಿ ಜನ ಆಗಿದೆ. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ. ಮಹಿಳೆಯರು ಆರ್ಥಿಕವಾಗಿ ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರು. ಇವತ್ತು ಸರ್ಕಾರಗಳು ಫ್ರೀಯಾಗಿ ಎಲ್ಲ ಕೊಡ್ತಾ ಇದ್ದಾರೆ. ಇವತ್ತು ರೊಕ್ಕ ಕೊಡ್ತಾ ಇದ್ದಾರೆ, ಬಸ್ನಲ್ಲಿ ಹೋಗ್ತಕ್ಕಂಥ ಎಲ್ಲ ಫ್ರೀಯನ್ನು ಕೊಡ್ತಾ ಇದ್ದಾರೆ. ಅದು ಒಂಥರ ಉಪಯೋಗ ಸರಿಯಾದ. ಆದರೆ ಮೂಲವಾಗಿ ನಮ್ಮ ಜನರ ಒಂದು ಆರೋಗ್ಯ ಮೇಲೆ ನಾವು ಗಮನ ಹರಿಸಬೇಕು. ಭಾಳ ಗುಪ್ತವಾಗಿ ಭಾಳಷ್ಟು ಜನರು ಇದನ್ನು ಒಳಗೆ ಆ ರೋಗನ ಅನುಭವಿಸಿ ಕೊನೆಯದಾಗಿ ಲಾಸ್ಟ್ ಸ್ಟೇಜ್ ಬಂದ ಮೇಲೆ ಅದು ಕ್ಯಾನ್ಸರ್ ಆಗಲಿ, ಅದು TB ಆಗಲಿ, ಏನೋ ದೊಡ್ಡ ರೋಗಕ್ಕೆ ಬಲಿಯಾಗಿ ಅವರು ಹೋಗ್ಬಿಡ್ತಾರೆ. ಇದು ಬಹಳ ಮಹತ್ವವಾದಂಥ ಕಾರ್ಯಕ್ರಮ. ಯಾಕಂದರೆ ಇದು ಒಂದು ಜೀವ ಉಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಈ ನಮ್ಮ ಸ್ನೇಹಿತರಿಗೆ ಇದು ಭಾಳ, ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು, ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಈಗ ಎಷ್ಟೋ ಜೀವಗಳು ಅವ್ರಿಗೆ ಗೊತ್ತಿಲ್ಲ ಒಳಗೆ ಏನು ರೋಗಗಳಿದ್ದಾವೆ. ಇವತ್ತು ನಮ್ಮ
ಈ ಒಂದು ತಪಾಸಣೆಲ್ಲ ಹಿಂದ ಇದು ಜಲ್ದಿ ಕಂಡು ಹಿಡಿದು ಅದಕ್ಕೆ ಪರಿಹಾರವನ್ನು ಕೊಟ್ಟು ಇವತ್ತು ಆ ಜೀವನ ಉಳಿಸ್ತಕ್ಕಂಥ ಕೆಲಸ ಇವತ್ತು ಈ ಸಂಸ್ಥೆಯವರು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಶ್ಲಾಘನೀಯ ಮತ್ತು ನಾನು ಧನ್ಯವಾದಗಳು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಸುಳೇಕಲ್ ತಾತನವರು ಆಗಿನ ಕಾಲದಲ್ಲಿ ಅವಾಗ ಯಾವ ಇದು ಇದ್ದಿಲ್ಲ, ಅಲ್ಲಿ ಬಡವರಿಗೆ ಬಹಳ ಕಷ್ಟದಲ್ಲಿ ಕಾಲದಲ್ಲಿ ಅವಾಗ ಬರಗಾಲ ಬಂದರೆ ಊಟ ಇರ್ತಿದ್ದಿಲ್ಲ ತಿನ್ನಲಿಕ್ಕೆ. ಅವಾಗ ಸುಳೇಕಲ್ ಮಠದವರು ಸರ್ವ ಜನಾಂಗದ ಪ್ರೀತಿಯನ್ನು ಗಳಿಸಿಕೊಂಡ ಮಠಗಳು, ಬಡ ಜನರು, ದಲಿತರು, ಹಿಂದುಳಿದ ವರ್ಗದವರು ಎಲ್ಲರೂ ಒಂದು ಮಠಕ್ಕೆ ಹೋಗಿ ಪ್ರಸಾದವನ್ನು ಸೇವಿಸಿ ಇವತ್ತು ಸಾಕಷ್ಟು ಜನರು ಉದ್ಧಾರ ಆಗಿದ್ದಾರೆ, ಒಳ್ಳೆಯದಾಗಿದೆ. ಅದರಿಂದ ಇವತ್ತು ಆ ತಾತನಿಗೆ ನಾವೆಷ್ಟು ನಮ್ಮ ಗೌರವದಿಂದ ಪೂಜೆ ಭಾವನೆ ನೋಡಿದ್ರೆ ಕಡಿಮೆನೆ. ಅವರು ಬಹಳ ದೊಡ್ಡ ಶರಣರು. ಅವರು ನಮ್ಮ ಭಾಗದಲ್ಲಿ ಇವತ್ತು ಬೆಳಕಾಗಿ ಅವರು ನೆಲೆಸ್ತಾ ಇದ್ದಾರೆ. ಪ್ರಾರಂಭ ಮಾಡಬೇಕಂತೇಳಿ ಇವತ್ತು ಮುಸಲ್ಮಾನ್ ಮಹಿಳೆಯರು ಕೂಡ ಬಂದು ಕುಂತಿದ್ದಾರೆ ಅಂದರೆ ಬಹಳ ಸಂತೋಷದ ವಿಷಯ. ಯಾಕಂದರೆ ಪಂಚಾಚಾರ್ಯರು ಒಂದೇ ವಿಶ್ವಕ್ಕೆ ಶಾಂತಿ ಅಂತೇಳಿ, ಅಂದರೆ ಮಾನವೀಯರು ಹೇಳಿರ್ತಕ್ಕಂಥದ್ದು ಅದೇ. ಆದಮೇಲೆ ಭಾಳಷ್ಟು ಉಪಪಂಗಡಗಳು ಬಂದ ಮೇಲೆ ಅಲ್ಲೆಲ್ಲ ಅವರು ಇದ್ರ ಮೇಲೆ ಹೋಗ್ಬಿಟ್ರು. ಆದರೆ ಮೂಲತಃ ವೀರಶೈವ ಎಲ್ಲಿ ಹಿಂದೂ ಧರ್ಮ ಅಂತ ಹೇಳಿಲ್ಲ, ಎಲ್ಲಿ ಆ ಧರ್ಮ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು ಮಾನವ ಧರ್ಮ. ಅದರಿಂದ ಆ ಶ್ಲೋಕ ಏನಿದೆ, ಅದೇನು ಲಿಪಿಗಳಿದ್ದಾವೆ, ಅದನ್ನು ಯಾವತ್ತೂ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಅದನ್ನು ಮುಂದೆ ಹೋಗ್ತಕ್ಕಂಥ ಎಲ್ಲ ಮಾನವ ಧರ್ಮಕ್ಕೆ ನಾವು ಸೇವೆ ಮಾಡಬೇಕು. ಇವತ್ತು ನಾಗರಾಜ್ ಹಿಂಗೇಳಿಯವರು, ಪಾಟೀಲರು ಇವತ್ತು ಮಾನವ ಧರ್ಮಕ್ಕೆ ಸೇವೆ ಮಾಡ್ತಾರೆ. ಅದರಿಂದ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ಓಣಿಗೆ ಹೋಗಿ ಒಂದು ಮಾನವ ಧರ್ಮಕ್ಕೆ ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಇದರಲ್ಲಿ ಜಾತಿ ಭೇದ ಯಾವುದು ಇರಲ್ಲ, ಯಾವುದೇ ರೀತಿ ಎಲ್ಲದ ಎಲ್ಲರ ಸೇವೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದವ್ರಿಗೆ ನನಗೆ ಇನ್ನೊಂದು ಟೈಮ್ ಅವರಿಗೆ RB ಪಟೇಲ್ ಫೌಂಡೇಶನ್ ಅವರಿಗೆ ಹೃತ್ಪೂರ್ವಕದಿಂದ ಮನಸ್ಸಿನಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪರಮ ಪೂಜಾ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಜ್ಜನವರು, ಸುಳೇಕಲ್ ಮಠದ ಅಜ್ಜನವರು, ಇವರು ಬಂದಿದ್ದಾರೆ. ಇವರು ಒಂದು ಆಶೀರ್ವಾದ ಇರಲಿ. ಇವ್ರದ್ದು ಮಾರ್ಗದರ್ಶನ ಯಾವಾಗೂ ಈ ನಮ್ಮ ಗಂಗಾವತಿ ಭಾಗದಲ್ಲಿ ಇದೆ. ನಾಯಕರು ಹೇಳಿದಂಥ ಮೊದಲಿಂದ ಇವರು ಒಂದು ಸರ್ವಧರ್ಮದವರಿಗೆಲ್ಲ ಒಂದು ಒಂದೇ ರೀತಿಯಿಂದ ನೋಡ್ಕೊಂತ ಒಂದು ಕಾರ್ಯಕ್ರಮ ಆಗಲಿ ಯಾವುದಕ್ಕಾಗಲಿ ಜಾತಿ ಭೇದ ಇಲ್ಲದ ಒಂದು ಸೇವೆ ಮಾಡ್ತಾ ಬಂದಿದ್ದಾರೆ ದೊಡ್ಡವರು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ಒಂದು ಒಳ್ಳೆ ಕಾರ್ಯಕ್ರಮ, ಯಶಸ್ವಿ ಆಗ್ತದೆ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಗುರುಗಳಲ್ಲಿ ನನ್ನ ವಿನಂತಿ ಏನಂದ್ರೆ, ಈ RB ಫೌಂಡೇಶನ್ ಅವರಿಗೆ ಮತ್ತು ಅಂಜನಾದ್ರಿ ಸೇವರಿಗೆ ಇದೇ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರಲಿ ಅಂತೇಳಿ ಅವರಲ್ಲಿ ಆಶೀರ್ವದಿಸಬೇಕು. ತಮ್ಮ ಕೃಪೆ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವರಿಲ್ಲಿ ಬಂದಿರತಕ್ಕಂಥ ಎಲ್ಲರಿಗೆ, ನಾಯಕರಿಗಾಯಿತು, ನಮ್ಮ ಶ್ರೀನಾಥ್ ನಾಯಕರಿಗಾಯ್ತು, ಎಲ್ಲರಿಗೂ ತಮ್ಮ ಟೈಮು ತೆಗೆದುಬಿಟ್ಟು ಕಾರ್ಯಕ್ರಮ ಬಂದರೆ ಅವ್ರಿಗೂ ನಿಮ್ಮ ಪರವಾಗಿ ಮತ್ತು ನಮ್ಮ ನಮಸ್ಕಾರ ಅಳಿಸ್ಕೊಂತ ನಮಸ್ಕಾರಗಳು. ನಂದೇನು ಶ್ರಮ ಇಲ್ಲ, ನಾನು ಕೇವಲ ಅವರಿಗೆ ಒಂದು ಮಾತು ಕೊಟ್ಟಿದ್ದ ಮಾತು ನಡ್ಕೊಂಡಿದ್ದೀನಿ. 100 ರೂಪಾಯಿ ಖರ್ಚಾಗಂಥದ್ದು 10 ರೂಪಾಯಿ 20 ರೂಪಾಯಿದಲ್ಲಿ ಮಾಡಿ ಈ ಬೃಹತ್ ವೇದಿಕೆಗೆ ಅವರು ಒಂದು ಕಲೆಯನ್ನು ತಂದುಕೊಟ್ಟು ಇಡೀ ಎಲ್ಲ ಸಮಾಜದ ಸಾರ್ವಜನಿಕರಿಗೆ ಸೇವೆಯನ್ನು ಕಲ್ಪಿಸಿಕೊಟ್ಟುವ ಮಹಾಶಕ್ತಿ ನಮ್ಮ ಹಿಂಗ್ಲಿ ನಾಗರಾಜ್ ಸರ್ ಮತ್ತು ಎಲ್ಲ ನನ್ನ ಪತ್ರಿಕಾ ಮಿತ್ರರು, ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರು, ಅವರ ಪ್ರೀತಿ ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು DYSP ಸಾಹೇಬರಿಗೆ ನಾವು ಆಹ್ವಾನ ಮಾಡಿದ್ವಿ, ಅವರು ಕೆಲವು ಕಾರಣಾಂತರಗಳಿಂದ ಬಂದಿಲ್ಲ. ಇಡೀ ಪೊಲೀಸ್ ಇಲಾಖೆಗೆ ಮತ್ತು ಜೆಸ್ಕಾಂಗೆ ಎಲ್ಲ ನಮಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ನಮ್ಮ ಶಿವಣ್ಣ ಅವರು ಇಡೀ ತಮ್ಮ ತಂಡ ನಮ್ಮ ಜೊತೆಗಿದ್ದು ಕೆಲಸ ಮಾಡಿದ್ದಾರೆ, ಮತ್ತು VVIP ಮೆಲೋಡಿಸ್ನ ಪಂಪಪತಿ ಸರ್ ಅವರು ನಿಜವಾಗ್ಲೂ ಅಷ್ಟು ಹೃದಯಪೂರ್ವಕ ನಮ್ಮ ಜೊತೆ ಸಹಕಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೆ ಅವರು ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಆರೋಗ್ಯವೇ ಭಾಗ್ಯ. ಮನುಷ್ಯನಿಗೆ ಎಲ್ಲ ಸಂಪತ್ತಿನೊಳಗ ಆರೋಗ್ಯ ಸಂಪತ್ತು ಅಂತಕ್ಕಂಥದ್ದು ಬಹಳ ದೊಡ್ಡ ಸಂಪತ್ತು. ಸಂಪತ್ತು ಏನೇ ಇರಲಿ, ಭೌತಿಕವಾಗಿರ್ತಕ್ಕಂಥ ಸಂಪತ್ತನ್ನು ನಾವು ಅನುಭವಿಸ್ಬೇಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಆ ಭೌತಿಕವಾಗಿರ್ತಕ್ಕಂಥ ನಮ್ಮ ಕಾರು, ಬಂಗ್ಲೆ, ಮನೆ, ಮಠ ಇವೆಲ್ಲವೂ ಕೂಡ ಉಪಯೋಗಕ್ಕೆ ಬರ್ತವೆ.
ಆರೋಗ್ಯನ ಸರಿ ಇಲ್ಲ ಅಂದಾಗ, ಅನುಭವಿಸುವ ಶಕ್ತಿಯನ್ನು ನಾವು ಕಳ್ಕೊಂಡ್ವಿ ಅಂದಾಗ ಎಲ್ಲ ಸಂಪತ್ತು ಅಲ್ಲಿ ಶೂನ್ಯವಾಗ್ತದೆ. ಆ ಕಾರಣದಿಂದ ನಾವು ಆರೋಗ್ಯವನ್ನ ಯಾವತ್ತೂ ರಕ್ಷಣೆ ಮಾಡಿಕೊಂಡು ಬರಬೇಕು ಅನ್ನುವಂಥ ಸದುದ್ದೇಶವನ್ನ ತಾಳಿ ನಮ್ಮವರೇ ಆಗಿರ್ತಕ್ಕಂಥ RB ಪಾಟೀಲರು, ಹೈಕೋರ್ಟ್ ನ್ಯಾಯವಾದಿಗಳು, ಅವರ ಜೊತೆಯಾಗಿ ನಾಗರಾಜ್ ಇಂಗಳಿಗಿ ಅವರು ಎದ್ದುಕೊಂಡು ಈ ಒಂದು ಪ್ರಾಯೋಜನವನ್ನ, ಈ ಒಂದು ಕಾರ್ಯಕ್ರಮವನ್ನ ಈ ಗಂಗಾವತಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರ ಸದುಪಯೋಗಕ್ಕಾಗಿ ಇಲ್ಲಿ ಹುಟ್ಟಾಕಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಈ ಕಾರ್ಯದ ಸದುಪಯೋಗ, ಯಾಕಂದ್ರೆ ಈ ರೋಗದ ಮೂಲ ಇನ್ನು ಬಾಲ್ಯಾವಸ್ಥೆಯಲ್ಲಿರುವಾಗಲೇ, ರೋಗ ಸಣ್ಣದಾಗಿರುವಾಗಲೇ ಅದನ್ನು ತಿಳ್ಕೊಂಡಿವಿ ಅಂದ್ರೆ ಆ ಸಣ್ಣದಾಗಿರ್ತಕ್ಕಂಥದ್ರಾಗೆ ಚಿವುಟಿ ಹಾಕ್ಲಿಕ್ಕೆ ಬರ್ತೈತೆ. ಅದನ್ನು ದೊಡ್ಡದಾದ್ರೆ ಹೇಳ್ತಾರಲ್ಲ, ಊರಿಗೆ ಹೋಗೋದನ್ನ ಕೊಡ್ಲಿ ತಗೋಬೇಕಾಗ್ತದೆ. ಹಂಗ ಇದು ಬಲಿಯುವ ಪೂರ್ವದಲ್ಲಿಯೇ ಇದು ಏನಿದೆ, ಯಾವ ರೋಗ ಇದೆ, ಈ ರೋಗಕ್ಕ ಏನು ಮಾಡಬೇಕು ಅಂತಕ್ಕಂಥ ವಿಚಾರಧಾರೆಗಳನ್ನ ನಾವೆಲ್ಲ ಅರಿತುಕೊಂಡು ಬಾಳ್ಲಿಕ್ಕೆ ಇದೊಂದು ಸುಸೂತ್ರವಾಗಿರ್ತಕ್ಕಂಥ ಸುಮಾರ್ಗ ಅಂತ ತಿಳ್ಕೊಂಡು ಹೇಳ್ತಾ, ಅಂಥ ಈಗ ನಮಗೆ ಇಲ್ಲಿ ದೊಡ್ಡ ದೊಡ್ಡ ರೋಗಗಳಿಗೂ ಕೂಡ ಟೆಸ್ಟ್ ಮಾಡ್ತಕ್ಕಂಥ ವೈದ್ಯರ ಒಂದು ಲಭ್ಯತೆ ಇದೆ. ಹೃದಯ ರೋಗ ಇರಬಹುದು, BP ಇರಬಹುದು, ಶುಗರ್ ಇರಬಹುದು, ದೇಹದ ಅತಿ ಹೆಚ್ಚಿನ ತೂಕ ಇರಬಹುದು, ಇನ್ನೂ ಅನೇಕವಾಗಿರ್ತಕ್ಕಂಥ ಕ್ಯಾನ್ಸರ್ ತಜ್ಞರು, ಶಸ್ತ್ರಚಿಕಿತ್ಸೆ ತಜ್ಞರು, ಮೂಳೆ ಮತ್ತು ಕೀಲು ರೋಗ ತಪಾಸಣೆ ತಜ್ಞರು, ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರು, ಮಕ್ಕಳ ರೋಗ ತಜ್ಞರು, ಹೀಗೆಲ್ಲ ಅನೇಕವಾಗಿರ್ತಕ್ಕಂಥ ತಜ್ಞರ ತಂಡವೇ ಇವತ್ತು ಇಲ್ಲಿದ್ದುಕೊಂಡು ಎಲ್ಲ ಫಲಾನುಭವಿಗಳಿಗೆ ಒಂದು ತಪಾಸಣೆಯ ಮೂಲಕ ಯೋಗ್ಯವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಇದರ ಸದುಪಯೋಗ ತಾವೆಲ್ಲ ತಗೋಬೇಕು. ಈ ಸಂದರ್ಭದಲ್ಲಿ ಶ್ರೀ ಭಗೀರಥ ಉಪ್ಪಾರ ಸಮಾಜದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಅಮರ್ಜ್ಯೋತಿ, ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಶಿವಕುಮಾರ್ ಗೌಡ, ಮಾಜಿ ವಿಧಾನ ಪರಿಷತ್ ಸದಸ್ಯ HR ಶ್ರೀನಾಥ್, ಡಾಕ್ಟರ್ RB ಪಾಟೀಲ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ RB ಪಾಟೀಲ್, ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಅಧ್ಯಕ್ಷ ನಾಗರಾಜ್ ಇಂಗಳಗಿ, ಶ್ರೀ ರೇವಣಸಿದ್ದಯ್ಯ ತಾತನವರು, VIP ಮೆಲೋಡೀಸ್ನ ಪಂಪಾಪತಿ ಇಂಗಳಗಿ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ನೂರಾರು ಜನರು ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಆರೋಗ್ಯ ಸಲಹೆಗಳನ್ನು ಪಡೆದರು. ಈ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು.
ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್ ಬಿ ಪಾಟೀಲ್, ಡಾಕ್ಟರ್ ಆರ್ ಬಿ ಪಾಟೀಲ್ ಫೌಂಡೇಶನ್ ಹಾಗೂ ಅಂಜನಾದ್ರಿ ಹೆಜ್ಜೆ ಗೆಜ್ಜೆ ಕಲಾ ಸೇವಾ ಟ್ರಸ್ಟ್ ಮತ್ತು VIP ಮೆಲೋಡಿಸ್ ಅಂಡ್ ಕಟ್ಟಡ ಕಾರ್ಮಿಕರ ಶ್ರಮಜೀವಿ ಸೇವಾ ಸಂಘ ಇವರ ಸಹಯೋಗದಲ್ಲಿ ನಾವು ಗಂಗಾವತಿ ನಗರದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇಂದು ಎಲ್ಲ ಸಾರ್ವಜನಿಕರು ಬಂದು ತಪಾಸಣೆ ಮಾಡಿಸ್ಕೊಳ್ತಿದ್ದಾರೆ. ಇದು ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಇಂದು ಮತ್ತು ನಾಳೆ 2 ದಿನ ಈ ಕಾರ್ಯಕ್ರಮ ಇರುವುದರಿಂದ ದಯವಿಟ್ಟು ಗಂಗಾವತಿ ನಗರದ ಹಾಗೂ ನಮ್ಮ ಗಂಗಾವತಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸಾರ್ವಜನಿಕರು ಬಂದು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿ ನಮ್ಮ ಮಹಾಧ್ಯೇಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ ಸಮಾಜದ ಸಾರ್ವಜನಿಕರು ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್.